ಭಾರಿ ಗಾಳಿ ಮಳೆಗೆ ಬಾಳೆ ಪಪ್ಪಾಯ ಬೆಳೆ ಹಾನಿಯಾಗಿದೆ. ಲಾಭದ ನಿರೀಕ್ಷೆಯಲ್ಲಿದ್ದಂತ ರೈತ ಕುಟುಂಬ ಕಂಗಾಲಾಗಿ ಹೋಗಿದೆ. ಗದಗ ತಾಲೂಕಿನ ಬಿಂಕದಕಟ್ಟಿ ಗ್ರಾಮದ ರೈತರ ಗೋಳಾಟ ಇದು. ಲಾಭದ ನಿರೀಕ್ಷೆಯಲ್ಲಿ ಇದ್ರು, ಭಾರಿ ಗಾಳಿ ಬಂತು, ಮಳೆ ಬಂತು, ಅದರ ಜೊತೆಗೆ ಆಲಿಕಲ್ಲು. ಪಪ್ಪಾಯ ಬೆಳೆ ಹಾನಿಯಾಗಿದೆ. ಇದು ಎಲ್ಲಾ ರೈತರಿಗೂ ಕೂಡ ಹೊಡೆತ ಕೊಟ್ಟಿರುವಂಥದ್ದು. ಬೆಳೆಯನ್ನ ಬೆಳೆದಿದ್ದಂಥ ರೈತರಿಗೆ ಬಾಳೆ ಗಿಡಗಳು ಗೊನೆ ಸಮೇತ ನೆಲಕ್ಕುರುಳಿ ಹಾನಿಯಾಗಿದೆ. ಬೇಸಿಗೆಯಲ್ಲಿ 1 ಕೆಜಿ ಬಾಳೆಹಣ್ಣು 70 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇತ್ತು. ಭಾರಿ ಲಾಭದ ನಿರೀಕ್ಷೆಯಲ್ಲಿದ್ದಂಥ ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಗೊನೆ ಸಮೇತ ನೆಲಕ್ಕುರುಳಿರುವಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಮಳೆ ಆದಾಗ, ಗಾಳಿ ಬೀಸಿದಾಗ 2 ಎಕರೆ ಬಾಳೆ ತೋಟಕ್ಕೆ 4 ಲಕ್ಷ ಖರ್ಚು ಮಾಡಿದ್ದಂಥ ರೈತ ಪಪ್ಪಾಯ ಬೆಳೆ ಕೂಡ ನೆಲಕ್ಕಚ್ಚಿದ್ದು ಭಾರಿ ನಷ್ಟ ಆಗಿದೆ. ಸರ್ಕಾರ ನೆರವಿಗೆ ಬರಬೇಕು ಅಂತ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಅಟ್ಲೀಸ್ಟ್ ಪರಿಹಾರವನ್ನ ಕೊಡಿ, ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಷ್ಟೋ ಇಷ್ಟೋ ಖರ್ಚು ಮಾಡಿ ಬೆಳೆದಿದ್ರು, ಇನ್ನೇನು ಲಾಭದ ನಿರೀಕ್ಷೆಯಲ್ಲಿದ್ರು, ಆದರೆ ಹೊಡ್ತಾ ಬಿದ್ದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ರೈತರು ಮತ್ತು ಒಂದ್ ಕಡೆ ತೋಟಗಾರಿಕೆ ಇಲಾಖೆ ಸಿಬ್ಬಂದಿಯೊಬ್ಬರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. 2 ಎಕರೆ ಬಾಳೆ ಬೆಳೆದಿದ್ದೀವ್ರಿ. ನಿನ್ನ ಮಳೆಯಿಂದ ಗಾಳಿ ಬಿಟ್ಟು ಒಂದು 70-80% ಎಲ್ಲ ಬಿದ್ದು ಹೋಗೈತ್ರಿ. ಒಂದು 4 ಲಕ್ಷ ರೂಪಾಯಿ ಖರ್ಚು ಮಾಡೀವ್ರಿ. ಎಲ್ಲ ಬಂಗಾರ ಸಾಮಾನು ಒತ್ತಿ ಇಟ್ಟು ಎಲ್ಲ ಅಷ್ಟು ಮಗುವಿನ ಥರ ಬಳಸಿದ್ದೀವಿ ರೀ. ಮುಂಜಾನೆ ಬಂದಾರ ಹೊತ್ತು ಮಟ್ಟ ಇಲ್ಲೇ ಇರ್ತಾರೆ ರೀ. ಔಷಧ ನಿನ್ನ ಹೊಡೆದಾರ ನೋಡ್ರಿ ಇದಕ್ಕೆ. ಇನ್ನೊಂದು 3 ತಿಂಗಳಿಗೆ ಬರೋದ್ರಿ. ಈಗ 8 ತಿಂಗಳದ್ದು ಬೆಳೀರಿ ಇದು. ಇವತ್ತು ಬೇಡ ಈಗ ಎಲ್ಲ ಲುಕ್ಷನ್ ಆಗೈತೆ ನೋಡ್ರಿ. 4 ಎಕರೆ ಜಮೀನು ರೀ ನಮ್ಮದು. 2 ಎಕರೆ ಪಪ್ಪಾಯಿ, 2 ಎಕರೆ ಬಾಳೆ ಹಾಕಿವಿ. ಬಾಳೆ ಈಗಾಲ ಇನ್ನೂ ಒಂದು 3 ತಿಂಗಳು ಬರ್ತೈತೆ ರೀ. ನಿನ್ನೆ ಗಾಳಿ ಮಳೆಗೆ ಬಂದು ಎಲ್ಲ ಬಿದ್ದು ಬಿಡ್ತು. ಇನ್ನೊಂದು 3 ತಿಂಗಳು ಕಡಿಮೆ ಅಂದ್ರೆ ಒಂದು 15-18 ಲಕ್ಷ ಮಟ್ಟ ಆಗೋದು. ಒಂದೊಂದು ಚಿಪ್ ತೋರಿಸಿದ್ವಲ್ರಿ. ಈಗ 15 ಚಿಪ್ ಮಟ್ಟ ಐತಿ. ಒಂದು ಕಡಿಮೆ ಅಂದ್ರೆ ಒಂದು 4.5 ಲಕ್ಷ ರೂಪಾಯಿ ಖರ್ಚು ಮಾಡೀವಿ ಒಂದೊಂದು ಹೊಲಕ್ಕೆ ರೀ. ಆ ಹೊಲಕ್ಕೆ 3 ಲಕ್ಷ ಖರ್ಚು ಮಾಡೀವಿ. ಪಪ್ಪಾಯಿ ಅದೆಲ್ಲ ಕಾಯೆಲ್ಲ ಓದ್ರ ಹೋಗೈತ್ರಿ. ಇವರು ಹೊಸಮನಿ ಕುಟುಂಬದವರು ನಮ್ಮ ಆಫೀಸಿಗೆ ಬಂದು ಬೆಳಗ್ಗೆ ಹಿಂಗ್ರಿ ನಾವು 2 ಎಕರೆ ಬಾಳೆ ಹಚ್ಚಿದ್ವಿ. ನಿನ್ನೆ ಸಾಯಂಕಾಲ ಅಕಾಲಿಕ ಮಳೆ ಮತ್ತು ಗಾಳಿಯಿಂದ ನಮ್ಮದು ಬಾಳೆ ಹಾನಿಯಾಗೈತೆ ಅಂದರು. ಅವ್ರ ಕುಟ್ಟಿಗೆ ಬಂದು ವಿಸಿಟ್ ಮಾಡಿದ್ವಿ. 2 ಎಕರೆ ಬಾಳೆ ಹಚ್ಚಾರ. ಒಂದು 6 ತಿಂಗಳದ್ದು ಬೆಳೆ ಐತಿದು. 2 ತಿಂಗಳದಾಗ ಇದು ಕಾಯಿ ಕಚ್ಚಿ ಇದು ಇಳುವರಿ ಬರ್ತಿತ್ತು. ಇದು ಒಂದು 70% ಹಾನಿಯಾಗೈತಿ. ಇದನ್ನು ಮೇಲಾಧಿಕಾರಿಗಳಿಗೆ ಅವ್ರಿಗೆ ಬೆಳೆ ಹಾನಿ ಕೊಡ್ಸಕ್ಕೆ ನಾವು ರಿಪೋರ್ಟ್ ಮಾಡ್ತೀವಿ. ರಾಯಚೂರಿನಲ್ಲಿ ಆಲಿಕಲ್ಲು ಮಳೆಯಿಂದ ಸಂಕಷ್ಟ. ಕೈಗೆ ಬಂದಿದ್ದಂತ ಭತ್ತ, ಮೆಣಸಿನಕಾಯಿ, ಸಜ್ಜೆ ಬೆಳೆ ನಾಶ ಆಗಿದೆ. ದೇವದುರ್ಗ ತಾಲೂಕಿನ ಪರ್ತಾಪುರ ಗ್ರಾಮದಲ್ಲಿ ಈ ಘಟನೆ. ಎಲ್ಲ ಕಡೆನೂ ಕೂಡ ಅಷ್ಟೇ, ಭತ್ತದ ಬೆಳೆ ಆಲಿಕಲ್ಲು ಮಳೆ ಬಂದಾಗ ನಾಶ ಆಗೋಗಿದೆ. ಸಾಕಷ್ಟು ಬೆಳೆಗಳು ನಾಶ ಆಗೋಗಿರುವಂಥದ್ದು, ದ್ರಾಕ್ಷಿ ಸೇರಿದಂತೆ. ಪಪ್ಪಾಯ ತೋರಿಸಲ್ಲಿ ಈಗಷ್ಟೇ ಬಾಳೆ ಗೊನೆ ಸಮೇತ ಬಿದ್ದಿರುವಂಥದ್ದನ್ನ ಕೂಡ ನೋಡ್ತಾ ಇದ್ರಿ. ದೊಡ್ಡ ಪ್ರಮಾಣದಲ್ಲಿ ಗಾಳಿನೂ ಕೂಡ ಬೀಸ್ತಾ ಇದೆ. ಸುಮಾರು 200ಕ್ಕೂ ಹೆಚ್ಚು ಎಕರೆಯಲ್ಲಿ ಬೆಳೆ ನಾಶ ಆಗಿರುವಂಥದ್ದು. ಇದು ದೇವದುರ್ಗ ತಾಲೂಕಿನಲ್ಲಿ 200 ಎಕರೆಗೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಿದ್ದಂಥ ಬೆಳೆ ನಾಶ ಆಗಿದೆ. 150 ಎಕರೆಯಷ್ಟು ಭತ್ತ, 50 ಎಕರೆ ಮೆಣಸಿನಕಾಯಿ, 50 ಎಕರೆ ಸಜ್ಜೆ ಬೆಳೆ ಆಲಿಕಲ್ಲು ಮಳೆಗೆ ಆಹುತಿಯಾಗಿದೆ. ಸಹಾಯಕ್ಕೆ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸರ್ಕಾರವನ್ನ ರೈತರು. ಮೈಸೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ. ಹುಣಸೂರು ತಾಲೂಕಿನಲ್ಲಿ ಬೆಳೆ ಹಾನಿ. ಹೆಗ್ಗಂದೂರಿನಲ್ಲಿ ತಂಬಾಕು ಸಸಿಗಳು ಹಾನಿಯಾಗಿದೆ. ಹುಣಸೂರು ತಾಲೂಕಿನಲ್ಲಿ ಬೆಳೆ ಹಾನಿಯಾಗಿದೆ. ಹೆಗ್ಗಂದೂರಿನಲ್ಲಿ ತಂಬಾಕು ಸಸಿಗಳು ಹಾನಿಯಾಗಿರುವಂಥದ್ದು. ಚಾಮರಾಜನಗರದಲ್ಲಿ ಬಾಳೆ ಬೆಳೆ ಹಾನಿಯಾಗಿದೆ. ಚಾಮರಾಜನಗರ ತಾಲೂಕಿನ ಕಡುವಿನ ಕಟ್ಟೆ ಬಳಿ ಬಾಳೆಗೊನೆಗಳು ಹಾನಿಯಾಗಿರುವಂಥದ್ದು. 1.5 ಎಕರೆ ಬಾಳೆ ಬೆಳೆ ನಾಶ ಆಗಿದೆ. ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸ್ತಾ ಇದ್ದಾರೆ ರೈತರು. ಪರಿಹಾರ ಕೊಡುತ್ತಾ ಸರ್ಕಾರ? ದುಡ್ಡಿದೆಯಾ ಸರ್ಕಾರಕ್ಕೆ? ರೈತರ ಪರವಾಗಿ ಇರ್ತೀವಿ, ರೈತರಿಗೆ ಏನೇ ತೊಂದರೆ ಆದ್ರೂ ಸ್ಪಂದಿಸ್ತೀವಿ ಅಂತ ಹೇಳುವಂತ ಸರ್ಕಾರ ಈ ಟೈಮ್ನಲ್ಲಾದ್ರೂ ಸ್ಪಂದಿಸುತ್ತಾ? ಸಂಕಷ್ಟದ ಸಂದರ್ಭ, ಅಕಾಲಿಕ ಮಳೆಯಿಂದಾಗಿ ರೈತರಿಗೆ ದೊಡ್ಡ ನಷ್ಟ ಸಂಭವಿಸಿದೆ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಲಿಕಲ್ ಬಿದ್ದಿದೆ ನೋಡಿ. ಐರ್ಗೆ ಮತ್ತೆ ಹೆಗ್ಗಂದೂರು. ರಾಜ್ಯದಾದ್ಯಂತ ಆಲಿಕಲ್ಲು ಮಳೆ. ಇನ್ನು ಎಷ್ಟು ದಿನ ಮಳೆ ಅಬ್ಬರ? ಯಾವ ಜಿಲ್ಲೆಗೆ ಯಾವ ಅಲರ್ಟ್? ಆಲಿಕಲ್ಲು ಮಳೆ.
ರಾಜ್ಯದಾದ್ಯಂತ 2 ದಿನ ಮಳೆ ಮುಂದುವರಿಕೆ. 23 ಜಿಲ್ಲೆಗಳಲ್ಲಿ 2 ದಿನ ಆಲಿಕಲ್ಲು ಸಹಿತ ಮಳೆ. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನ ಕೊಡಲಾಗಿದೆ. ಬರೀ ಮಳೆ ಆಗಿದ್ರೆ ಒಂಥರ ಇದು ಆಲಿಕಲ್ ಮಳೆ. ಪಾಪ ರೈತರಿಗಂತೂ ಹೊಡೆತದ ಮೇಲೆ ಹೊಡೆತ. ಯಾಕೆಂದ್ರೆ ಬೆಳೆದಿದ್ದಂಥ ಬೆಳೆಗಳೆಲ್ಲವೂ ಕೂಡ ನಾಶ ಆಗೋಗಿದೆ. ಆಲಿಕಲ್ಲು ಮಳೆ ಬಿದ್ದು ಹಣ್ಣುಗಳ ಮೇಲೆ, ಆ ಬೆಳೆಯ ಮೇಲೆ ಬಿದ್ದರೆ ಸಂಪೂರ್ಣವಾಗಿ ನಾಶ ಆಗೋಗ್ಬಿಡುತ್ತೆ, ಕೊಳ್ತೋಗ್ಬಿಡುತ್ತೆ. ಭಾರಿ ಮಳೆಗೆ ನೆಲಕಚ್ಚಿರುವಂಥದ್ದು ಬೆಳೆಗಳು. ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅಡಿಕೆ, ಬಾಳೆ, ತೆಂಗು, ದ್ರಾಕ್ಷಿ ಬೆಳೆಗಳಿಗೆ ಹಾನಿಯಾಗಿದೆ. ಭಾರಿ ಆದಾಯದ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಬಿಗ್ ಶಾಕ್ ಇದು. ಅಕಾಲಿಕ ಮಳೆಯಿಂದಾಗಿ, ಆಲಿಕಲ್ಲು ಮಳೆಯಿಂದಾಗಿ. ಅದು ಏನು ಸಣ್ಣ ಪ್ರಮಾಣದಲ್ಲೆಲ್ಲ ಬರ್ತಾ ಇರೋದು ಆಲಿಕಲ್ಲು ಮಳೆ, ದೊಡ್ಡ ಪ್ರಮಾಣದಲ್ಲೇ ಸುರಿತಾ ಇದೆ. ಎಲ್ಲ ಕಡೆನೂ ಆಲ್ಮೋಸ್ಟ್ 23 ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆ ಆಗಿದೆ. ಅದರಲ್ಲೂ ಕೆಲವೊಂದು ಕಡೆ ಅಂತೆ ರಾಶಿ ರಾಶಿ ಆಲಿಕಲ್ಲು ಶೇಖರ ಆಗ್ತಾ ಇರುವಂಥದ್ದು. ತರ ಹಿಮಾಲಯದಲ್ಲಿ ಇದೀವೇನೋ ಅನ್ನುವಂಥ ರೀತಿಯಾದಂಥ ಪರಿಸ್ಥಿತಿ ಕೆಲವೊಂದು ಕಡೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಳೆ ಬರುತ್ತೆ ಓಕೆ, ಆದ್ರೆ ಆಲಿಕಲ್ಲು ಮಳೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ ಅಂತ. ಯಾವ ರೀತಿಯಾಗಿ ನಷ್ಟ ಸಂಭವಿಸ್ತಾ ಇದೆ, ರೈತರು ಕಣ್ಣೀರು ಹಾಕುವಂತ ಪರಿಸ್ಥಿತಿ, ಇನ್ನು ಎಷ್ಟು ದಿನ ಇದೇ ರೀತಿಯಾದಂಥ ಪರಿಸ್ಥಿತಿ ಮುಂದುವರಿಯುತ್ತೆ, ಎಷ್ಟು ಜಿಲ್ಲೆಯಲ್ಲಿ ಅಂತ? ಪೃಥ್ವಿ, ಇವತ್ತು ಕೂಡ ಮಳೆ ಅಲರ್ಟ್ ಇದೆ. ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರೋದು 23 ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ. ಇದರಲ್ಲಿ 9 ಜಿಲ್ಲೆಗಳಲ್ಲಿ ಆಲಿಕಲ್ ಸಹಿತ ಮಳೆ ಆಗುತ್ತಂತೆ, ಅಂದರೆ ಆರೆಂಜ್ ಅಲರ್ಟ್ ಇದೆ, ಹೆವಿ ರೈನ್ಫಾಲ್ ಆಗುತ್ತಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನಿಮಗೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಸೇರಿದಂತೆ ದಾವಣಗೆರೆ ಮತ್ತು ಶಿವಮೊಗ್ಗ ಸಹಿತ ಮಲೆನಾಡು ಭಾಗದಲ್ಲಿ ಬರುವಂಥ ಶಿವಮೊಗ್ಗ ಸೇರಿದಂತೆ ಆ 9 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಯಾಕಂದರೆ ಕಳೆದ 2 ದಿನಗಳಿಂದನೂ ಕೂಡ ಭಾರೀ ಗಾತ್ರದಲ್ಲಿ ಆಲಿಕಲ್ ಸಹಿತ ಮಳೆ ಆಯಿತು. ಇದರ ಪರಿಣಾಮವಾಗಿ ರೈತರಿಗೆ ಬಹಳನೇ ಕಷ್ಟ ಆಗಿದೆ. ದ್ರಾಕ್ಷಿ ಸೇರಿದಂತೆ ಅಡಿಕೆ ಮತ್ತು ತೆಂಗು ಈ ರೀತಿಯಾಗಿ ಏನು ಬೆಳೆ ಬೆಳೀತಿದ್ದಂಥ ರೈತರಿಗೆ ಎಲ್ರಿಗೂ ಕೂಡ ಸಂಕಷ್ಟ ಆಗಿದೆ. ಒಳ್ಳೆ ಫಸಲಿನ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ದೊಡ್ಡ ತೊಂದರೆ ಆಗ್ತಾ ಇರೋದು. ಇವತ್ತು ಕೂಡ ಭಾರಿ ಮಳೆ ಆಗುತ್ತೆ, ಅದು ಬೆಂಗಳೂರು ಸಹಿತ ಭಾರಿ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರೋದು. ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಾಧಾರಣವಾದಂತೆ ಎಂದಿನಂಥ ರೀತಿಯಾದಂಥ ವಾತಾವರಣ ಇರುತ್ತೆ, ಬಿಸಿಲಿರುತ್ತೆ. ಬಟ್ ಸಂಜೆ 4 ಗಂಟೆ ಆದ ಕೂಡಲೇ ಮಳೆಯ ಪರಿಣಾಮ ಹೆಚ್ಚಾಗ್ತಾ ಹೋಗುತ್ತೆ. ತಂಪನೆ ಗಾಳಿ ಮತ್ತು ಮೋಡ ಕವಿದ ವಾತಾವರಣ ಶುರುವಾಗುತ್ತೆ. ಅದಾದ ಮೇಲೆ ಆಲಿಕಲ್ ಸಹಿತ ಮಳೆನೂ ಕೂಡ ಆಗುತ್ತೆ. ನಿನ್ನೆನೂ ಕೂಡ ಅದೇ ರೀತಿಯಾದಂಥ ಸಿಚುವೇಶನ್ ಇತ್ತು. ನಿನ್ನೆ ಹೇಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆ ಆಯಿತು, ಅದೇ ರೀತಿಯಾದಂಥ ಪರಿಸ್ಥಿತಿ ವಾತಾವರಣ ಇವತ್ತು ಕೂಡ ಇರುತ್ತೆ. ಸಂಜೆ ಭಾರಿ ಮಳೆ ಆಗುತ್ತೆ ಅಂತೇಳಿ ಅದರಲ್ಲೂ ಕೂಡ 9 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದೆ. ಇನ್ನು ನಾಳೆನೂ ಕೂಡ ಇದೇ ರೀತಿಯಾಗಿ 15 ಜಿಲ್ಲೆಗಳಿಗೆ ಮಳೆ ಅಲರ್ಟನ್ನು ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಆದರೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ನಾಳೆ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ, ಕೆಲ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆ ಆಗೋದಿಲ್ಲ ಅಂತಲೂ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡ್ತಾ ಇದೆ. ಇನ್ನು ನಾಡಿದ್ದು ಕೂಡ ಮಳೆ ಆಗುತ್ತೆ, ಆದರೆ ಸಾಧಾರಣವಾದಂಥ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡ್ತಾ ಇದ್ದಾರೆ. ಆದರೆ ಆಲಿಕಲ್ ಮಳೆ ಯಾರು ಕೂಡ ನಿರೀಕ್ಷೆ ಮಾಡಿದಿಲ್ಲ. ಪ್ರತಿ ವರ್ಷ ಯುಗಾದಿಯ ಸಂದರ್ಭದಲ್ಲಿ ಹಿಂದೆ ಅಥವಾ ಯುಗಾದಿಯ ನಂತರ ಒಂದು ಸಾಧಾರಣವಾದಂಥ ಮಳೆ ಬರ್ತಾ ಇತ್ತು. ಇದು ಬಿಸಿಲಿನ ವಾತಾವರಣಕ್ಕೆ ಸ್ವಲ್ಪ ತಂಪನೆ ವಾತಾವರಣ ಬರ್ತಾ ಇತ್ತು. ಜನರಿಗೂ ಕೂಡ ಇದು ಖುಷಿಯ ವಿಚಾರವಾಗ್ತಾ ಇತ್ತು. ಆದರೆ ಈ ಬಾರಿಯ ಹಬ್ಬದ ಸಂದರ್ಭದಲ್ಲಿ ಸುರಿದಂಥ ಅಕಾಲಿಕ ಮಳೆ ಮತ್ತು ವರ್ಷದ ಮೊದಲ ಮಳೆ ಬಹಳಷ್ಟು ತೊಂದರೆಗೆ ಈಡು ಮಾಡಿದ ರೈತರಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ತೊಂದರೆ ಈಡು ಮಾಡಿರೋದು ರೈತರಿಗೆ. ಯಾಕಂದರೆ ಉತ್ತಮವಾದಂಥ ಬೆಳೆ ಫಸಲಿನ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ, ದ್ರಾಕ್ಷಿ ಸೇರಿದಂತೆ ತೆಂಗು, ಕಬ್ಬು, ಬಾಳೆ ಎಲ್ಲ ಬೆಳೆದಂಥ ರೈತರಿಗೆ ಈಗಾಗಲೇ ತೊಂದರೆ ಆಗ್ತಾ ಇದೆ. 3ಕ್ಕೂ ಹೆಚ್ಚು ಜನ ಮೃತರಾಗಿದ್ದಾರೆ. ಇವತ್ತು ಕೂಡ ಮಳೆ ಅಲರ್ಟ್ ಇರುತ್ತೆ. ನಾಳೆಯಿಂದ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರೋದು. ಧನ್ಯವಾದ ಶರಣು. ಹೋಟೆಲ್ಗಳಿಗೆ ಅಗತ್ಯಕ್ಕೆ ತಕ್ಕಷ್ಟು ಸಿಗ್ತಾ ಇಲ್ಲ ಗ್ಯಾಸ್. ಪ್ರಧಾನಿಗೆ ಪತ್ರವನ್ನ ಬರೆದಿರುವಂತದ್ದು ಹೋಟೆಲ್ ಮಾಲೀಕರ ಸಂಘದವರು. ಬೆಂಗಳೂರಿಗೆ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೋಟೆಲ್ಗಳಿಗೆ ಅಗತ್ಯಕ್ಕೆ ತಕ್ಕಷ್ಟು ಗ್ಯಾಸ್ ಸಿಗ್ತಾ ಇಲ್ಲ. 2% ಪೂರೈಕೆ ಆಗ್ತಾ ಇದ್ದು 50% ಪೂರೈಕೆಗೆ ಮನವಿಯನ್ನ ಮಾಡಿಕೊಳ್ಳಲಾಗ್ತದೆ. 100% ಬೇಡ್ರಪ್ಪ, ಅಟ್ಲೀಸ್ಟ್ 50% ಆದ್ರೂ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ ಹೋಟೆಲ್ ಮಾಲೀಕರ ಸಂಘದಿಂದ ಪತ್ರವನ್ನ ಬರೆಯಲಾಗಿದೆ. ಈಗ ಉತ್ಪಾದನೆ ಜಾಸ್ತಿ ಮಾಡಲಾಗ್ತದೆ ಇಲ್ಲಿರುವಂತ ಒಂದು ಕ್ರೂಡ್ ಆಯಿಲ್ನಲ್ಲೇ ಅನ್ನುವಂಥದ್ರ ಬಗ್ಗೆ ಏನೇ ಹೇಳಿದ್ರು ಕೂಡ ಅದು ಬರಬೇಕಲ್ಲ, ಕಾಣಿಸ್ಬೇಕಲ್ಲ ಗ್ರೌಂಡ್ ರಿಯಾಲಿಟಿಲಿ. ಅದು ಕಾಣಿಸ್ತಾ ಇಲ್ಲ. ಸ್ಪೆಷಲಿ ಕಮರ್ಷಿಯಲ್ ಗ್ಯಾಸ್ ಸಿಗದಿರುವಂಥ ಹಿನ್ನೆಲೆಯಲ್ಲಿ ಹೋಟೆಲ್ಗಳು ಬಂದಾಗೋಗಿದ್ದಾವೆ. ಅರ್ಧಕ್ಕರ್ಧ ಹೋಟೆಲ್ಗಳು ಬಂದಾಗಿದ್ರೆ ಈಗ ತೆರೆದಿರುವಂಥ ಹೋಟೆಲ್ಗಳಲ್ಲಿ ಬರೀ ರೈಸ್ ಐಟಮ್ಸ್ ಅಷ್ಟೇ ಸಿಗ್ತಾ ಇರುವಂಥದ್ದು. ಅದರಲ್ಲೂ ಯುಗಾದಿ ಹಬ್ಬದ ಸಂದರ್ಭ ಹೋಟೆಲ್ ಮಾಲೀಕರಿಗೆ ಒಂದು ಸ್ವಲ್ಪ ಭರ್ಜರಿ ವ್ಯಾಪಾರ ಆಗುವಂಥದ್ದು, ಆದಾಯ ಬರುವಂಥ ಸಂದರ್ಭ ಈ ಟೈಮ್ನಲ್ಲೇ ಹೊಡ್ತಾ ಬಿದ್ದಿದೆ. ಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಯುಗಾದಿ ಹಬ್ಬ ಜೋರಾಗಿ ಮಾಡ್ತಾರೆ. ಇಲ್ಲೊಂದು ಸ್ವಲ್ಪ ಜಾಸ್ತಿ ಪೂರೈಕೆ ಆಗಬೇಕಾಗಿತ್ತು, ಸಪ್ಲೈ ಆಗಬೇಕಾಗಿತ್ತು, ಅದು ಕೂಡ ಆಗಿಲ್ಲ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತ PC ರಾವ್ ಮಾತನಾಡಿದ್ದಾರೆ. ನೋಡ, ಹೋಟೆಲ್ ಗ್ಯಾಸ್ ಅಡಚಣೆಯಿಂದ ನಮ್ಮ ಉದ್ಯಮಕ್ಕೆ ಹಾಗೂ ಜನಸಾಮಾನ್ಯರಿಗೆ ಆಗುವಂಥ ತೊಂದರೆಗಳು, ಕಷ್ಟ ನಷ್ಟಗಳ ಬಗ್ಗೆ ನಮ್ಮ ನೆಚ್ಚಿನ ಪ್ರಧಾನಿಗಳಿಗೆ ತಿಳಿಸಿರುತ್ತೇವೆ. ಸಾಧ್ಯವಾದರೆ ನಮಗೆ ಭೇಟಿಯಾಗಲು ಅವಕಾಶವನ್ನು ಕೋರಿರುತ್ತೇವೆ. ಕನಿಷ್ಠ ಮುಂದಿನ ದಿನದಲ್ಲಿ ಪೆಟ್ರೋಲಿಯಂ ಮಿನಿಸ್ಟರ್ ಜೊತೆ ಚರ್ಚಿಸುವಂಥ ಪ್ರಯತ್ನಗಳನ್ನು ಮಾಡುತ್ತೇವೆ. ಯುಗಾದಿ ಹಬ್ಬಕ್ಕೆ ಗ್ಯಾಸ್ ಟ್ರಬಲ್ ಕಂಟಿನ್ಯೂ ಆಗಿದೆ. ಕಲಬುರಗಿಯಲ್ಲಿ ಗ್ಯಾಸ್ ಸಿಗದೆ ಸಂಕಷ್ಟ, ಗೃಹ ಬಳಕೆಗೂ ಕೂಡ ಗ್ಯಾಸ್ ಸಿಗದೆ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ. ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ ಜನ. ಯಾಕೆಂದ್ರೆ ಬುಕ್ಕಿಂಗ್ ಆಗ್ತಾ ಇಲ್ಲ. ಆ್ಯಪಲ್ ಬುಕ್ ಮಾಡ್ಲಿಕ್ಕೆ ಹೋದ್ರೂ ಕೂಡ ಸರ್ವರ್ ಬ್ಯುಸಿ. ಫೋನ್ ಅಂತೂ ರಿಂಗೇ ಆಗಲ್ಲ ಬಿಡಿ, ಫೋನ್ ರಿಂಗೂ ಆಗಲ್ಲ, ಸ್ವಿಚ್ ಆಫು. ಸೊ ಹೀಗಾಗಿ ಆ ಗ್ಯಾಸ್ ಏಜೆನ್ಸಿ ಮುಂದೆನೇ ಹೋಗ್ಬಿಟ್ಟು ಕೇಳುವಂತ ಪರಿಸ್ಥಿತಿ ಇದೆ. ಸರ್ವರ್ ಡೌನ್ ಅಂತ ಇದ್ದಾರೆ ಸಿಬ್ಬಂದಿ. ನಿತ್ಯ 250ರಿಂದ 300 ಸಿಲಿಂಡರ್ ಬುಕ್ ಆಗ್ತಾ ಇತ್ತು. ಈಗ 700ರಿಂದ 800 ಸಿಲಿಂಡರ್ ಬುಕ್ಕಿಂಗ್ ಆಗ್ತಾ ಇದೆ. ಬೇಡಿಕೆಗೆ ತಕ್ಕಂತೆ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಪರಿಸ್ಥಿತಿ ವಿವರಿಸಿದ್ರು ಕೂಡ ಜನ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಸಿಬ್ಬಂದಿ. ಗ್ಯಾಸ್ಗಾಗಿ ಗಂಟೆಗಟ್ಟಲೆ ನಿಲ್ತಾ ಇದ್ದಾರೆ, ಕ್ಯೂನಲ್ಲಿ ಗಂಟೆಗಟ್ಟಲೆ ನಿಲ್ತಾ ಇದ್ದಾರೆ. ಸಿಕ್ಕರ್ ಸಾಕು ಅಂತ. ಕೆಲವರು ಹೇಗೆ ಅಂದ್ರೆ, ಈಗ ಬುಕ್ ಮಾಡಿದೀವಿ, ನೆಕ್ಸ್ಟ್ ಯಾವಾಗ್ಲಾದ್ರೂ ಸಿಗ್ಲಿ, ಅಟ್ಲೀಸ್ಟ್ ಇನ್ನೊಂದು 10-15 ದಿನ ಆದ್ಮೇಲೆ ಸಿಕ್ಕಿದ್ರು ಕೂಡ ಓಕೆ. ಅಕಸ್ಮಾತ್ ನಾವು ಒಂದು 10-15 ದಿನ ಆದ್ಮೇಲೆ ಬುಕ್ ಮಾಡ್ತೀವಿ ಅಂತ ನೋಡಿದ್ರೆ ಅವಾಗ ಏನೂ ಸಿಗೋದಿಲ್ಲ, ಅವಾಗ ಇನ್ನೂ ಸಂಕಷ್ಟ ಎದುರಾಗಿರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈಗಲೇ ಬುಕ್ ಮಾಡ್ತಾ ಇದ್ದಾರೆ. 21 ದಿನ ಇದ್ದಿದ್ದಂಥ ಬುಕ್ಕಿಂಗ್ ಪೀರಿಯಡ್ ಅನ್ನ ಈಗ 25 ದಿನಕ್ಕೆ ಮಾಡಲಾಗಿದೆ. ಆದ್ರೂ ಕೊಡಬೇಕಾದಂಥವ್ರಿಗೂ ಕೂಡ ಸರಿಯಾಗಿ ಸಿಲಿಂಡರ್ ಹೋಗ್ತಾ ಇಲ್ಲ. ಇರುವಂತ ಸಿಲಿಂಡರ್ ಅನ್ನ ಕೂಡ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರಲಾಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಹತ್ರ ಗ್ಯಾಸ್ ಸಪ್ಲೈ ಬಗ್ಗೆ ಯಾವುದೇ ಥರದ ಗೊಂದಲ ಇಲ್ಲ, ಸ್ಟಾಕ್ ಅವೈಲಬಿಲಿಟಿ ಇದೆ. ಆದರೆ ಒಂದೇ ಒಂದು ರಿಕ್ವೆಸ್ಟ್, ಸುಮಾರು 6 ವಾರದಿಂದ ನಮ್ಮ ಸರ್ವರ್ ಸಮಸ್ಯೆ ಆಗಿತ್ತು, ಇಂಡಿಯನ್ ಆಯಿಲ್ ಸರ್ವರ್. ಅದರಿಂದ ಬುಕ್ಕಿಂಗ್ ಆಗಲಿ OTP ಆಗಲಿ ಸರಿಯಾಗಿ ಬರ್ತಿರಲಿಲ್ಲ. ಆದರೂ ಸಹಿತ ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನವರು ಹಲವಾರು ಥರದ ಕೆಲವೊಂದು ಮಾರ್ಗೋಪಾಯಗಳನ್ನು ಕಂಡುಕೊಂಡು ನಮಗೆ ಸಹಾಯ ಮಾಡಿ ಗ್ರಾಹಕರಿಗೆ ಸಿಲಿಂಡರ್ ಕೊಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಗ್ರಾಹಕರು ಅವರ ತಮ್ಮ ಆತುರದಿಂದ ಗ್ಯಾಸ್ ಸಿಗುತ್ತೋ ಇಲ್ಲ ಅಂತ ಒಂದು ಇದರಲ್ಲಿ ಅವರು ಬರ್ತಾ ಇದ್ದಾರೆ. ಅವ್ರದ್ದು ತಪ್ಪಂತ ನಾನು ಹೇಳಲಿಕ್ಕೆ ಆಗಲ್ಲ. ಆದರೆ ಸಿಚುವೇಶನ್ ಆ ಥರ ಇದೆ, ವಾರ್ ಸಿಚುವೇಶನ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಯ ಆಗಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಪೂರ್ತಿ ಅಂಥ ದೊಡ್ಡ ಇದು ಅಂತೂ ಆಗೋದಿಲ್ಲ, ಅಷ್ಟು ಹೇಳ್ಬೋದು. ಇವತ್ತಿಗೂ ಕೂಡ ಗ್ಯಾಸ್ ನಮ್ಮಲ್ಲಿ ಗ್ಯಾಸ್ ಲಾರಿ ಬಂದಿದೆ. ನಿನ್ನೆ ಕೂಡ ನಾವು ಕೊಟ್ಟಿದ್ದೀವಿ, ಮೊನ್ನೆ ಕೂಡ ಕೊಟ್ಟಿದ್ದೀವಿ, ಪ್ರತಿ ದಿವಸ ಕೊಡ್ತಾ ಇದ್ದೀವಿ. ರಾಜ್ಯದ 2 ಬೈ ಎಲೆಕ್ಷನ್ ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಬಾಗಲಕೋಟೆ ಕ್ಷೇತ್ರದಿಂದ ಎಕ್ಸ್ಪೆಕ್ಟೆಡ್ ವೀರಣ್ಣ ಚರಂತಿಮಠ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. PH ಪೂಜಾರ ಮತ್ತೆ ವೀರಣ್ಣ ಚರಂತಿಮಠ್ ನಡುವೆ ಪೈಪೋಟಿ ಇತ್ತು. ಆದ್ರೆ ವೀರಣ್ಣ ಚರಂತಿಮಠ್ ಅವರಿಗೆ ಕೊಡೋದು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದ್ದಂತ ವಿಚಾರ. ಎಕ್ಸ್ಪೆಕ್ಟೆಡ್ ಟಿಕೆಟ್ ಅನೌನ್ಸ್ ಆಗಿದೆ. ಆದ್ರೆ ದಾವಣಗೆರೆ ದಕ್ಷಿಣದಿಂದ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಇಲ್ಲೊಂದ್ ಕಡೆ ವಿನಯ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಇಲ್ಲ, ಬಿಜೆಪಿಗರಿಗೇನೆ ಮನೆಯನ್ನ ಹಾಕಲಾಗಿದೆ. ಇಲ್ಲಿ ಅಜಯ್ ಕುಮಾರ್ ಅವರು ಸೇರಿದಂತೆ ಸಾಕಷ್ಟು ಜನ ಪೈಪೋಟಿಯನ್ನ ಕೊಡ್ತಾ ಇದ್ರು, ಬಿಜೆಪಿಯಿಂದ ಟಿಕೆಟ್ ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ. ಆದ್ರೆ ದಾವಣಗೆರೆ ದಕ್ಷಿಣಕ್ಕೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಮಾಡಿದ ನಂತರ ಅನೌನ್ಸ್ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಇಲ್ಲ, ಬಿಜೆಪಿ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ವೀರಣ್ಣ ಚರಂತಿಮಠ್ 3 ಬಾರಿ ಶಾಸಕರಾಗಿದ್ದಂಥವರು ಬಾಗಲಕೋಟೆ ಕ್ಷೇತ್ರದಿಂದ. ಅಲ್ಲಿ ಯಾವಾಗಲೂ ಕೂಡ HY ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ್ ನಡುವೆನೆ ಪೈಪೋಟಿ ಇತ್ತು. ಕುರುಬ ವರ್ಸಸ್ ಲಿಂಗಾಯತ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಪೈಪೋಟಿ ಇತ್ತು. ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ವೀರಣ್ಣ ಚರಂತಿಮಠ ಅವರಿಗೆ ಬಾಗಲಕೋಟೆ ಟಿಕೆಟ್ ಅನ್ನ ಬಿಜೆಪಿ ಘೋಷಣೆ ಮಾಡಿದೆ. ಅಚ್ಚರಿ ರೀತಿಯಲ್ಲಿ ದಾವಣಗೆರೆ ದಕ್ಷಿಣಕ್ಕೆ ಶ್ರೀನಿವಾಸ್ ಅವರ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಅನೌನ್ಸ್ ಮಾಡಿರುವಂತದ್ದು ಬಿಜೆಪಿ ಉಪಚುನಾವಣೆಗೆ ತನ್ನ ಅಭ್ಯರ್ಥಿಗಳನ್ನ. ಈಗ ಕಾಂಗ್ರೆಸ್ ಯಾರಿಗೆ ಅನೌನ್ಸ್ ಮಾಡುತ್ತೆ, ಯಾರಿಗೆ ಟಿಕೆಟ್ ಅನ್ನ ಕೊಡುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ದಾವಣಗೆರೆ ದಕ್ಷಿಣದ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ, ಬಾಗಲಕೋಟೆ ಅಭ್ಯರ್ಥಿ ವೀರಣ್ಣ ಚರಂತಿಮಠ. ಬಾಗಲಕೋಟೆಯಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ. ಕಳೆದ ಬಾರಿನೂ ಕೂಡ 3-4 ಸಾವಿರ ಮತಗಳ ಅಂತರದಲ್ಲಿ ಗೆಲುವು ಸೋಲು ಇರ್ತಾ ಇತ್ತು. ಈ ಬಾರಿ ಒಂದು ಟಫ್ ಕಾಂಪಿಟೇಷನ್, ನೆಕ್ ಟು ನೆಕ್ ಫೈಟ್ ಅಂದ್ರೆ ಬಾಗಲಕೋಟೆಯಲ್ಲಿ. ದಾವಣಗೆರೆ ದಕ್ಷಿಣದಲ್ಲಿ ಅಲ್ಲಿನ ಅಭ್ಯರ್ಥಿ ಮೇಲೆ ಯಾರು ಗೆಲ್ಲಬಹುದು, ಯಾವ ರೀತಿಯ ಪೈಪೋಟಿ ಇರುತ್ತೆ ಅನ್ನುವಂಥದ್ದು ತೀರ್ಮಾನ ಆಗುತ್ತೆ.
ಅಷ್ಟೇ ಈಸಿ ಇಲ್ಲ. ದಾವಣಗೆರೆ ದಕ್ಷಿಣ ಈಗ ಕಾಂಗ್ರೆಸ್ಗೆ, ಶಾಮನೂರು ಕುಟುಂಬಕ್ಕೆ ಕೊಟ್ರೆ ಅಲ್ಲಿ ಹೆಚ್ಚು ಕಮ್ಮಿ ಆಗುವಂತ ಚಾನ್ಸಸ್ ಇದೆ. ಮುಸ್ಲಿಂ ವೋಟರ್ಸು ಮುಸ್ಲಿಮರಿಗೆ ಕೊಟ್ರೆ ಶಾಮನೂರು ಫ್ಯಾಮಿಲಿ ಯಾವ ರೀತಿಯಾಗಿ ನಿರ್ಧಾರ ಮಾಡುತ್ತೆ ಅನ್ನುವಂಥ ಕುತೂಹಲದ ನಡುವೆ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಬಿಜೆಪಿಯಿಂದ. ಸ್ವಾಭಿಮಾನಿ ವಿನಯ್ ಅವರಿಗೆ ಕೊಡಲಾಗುತ್ತೆ ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತು. ಇಲ್ಲ ಹೊರಗಿಂದ ಬಂದಂಥವ್ರಿಗೆ ಬೇಡ, ನಮ್ಮಲ್ಲೇ ಯಾರಿಗಾದ್ರೂ ಕೊಟ್ಬಿಡಬೇಕಿದ್ರೆ ಪರವಾಗಿಲ್ಲ ಅಂತ GM ಸಿದ್ದೇಶ್ವರ್ ಬಣ ಮತ್ತೆ ರೇಣುಕಾಚಾರ್ಯ ಬಣ ಹೈಕಮಾಂಡ್ ಕದ ತಟ್ಟಿತ್ತು. ರಾಜ್ಯ ನಾಯಕರ ಜೊತೆಗೆ ಪ್ರಮುಖ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ರು, ನಮ್ಮಲ್ಲೇ ಯಾರಿಗಾದ್ರೂ ಕೊಟ್ಬಿಡಿ ಅತ್ಲಾಗೆ ಅಂತ.